ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ನಿಮ್ಗೆ ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೋಪ್ ಇವತ್ತಿನ ವಿಡಿಯೋ ಎಷ್ಟೊಂದು ಜನಕ್ಕೆ ಒಂದು ಮೋಟಿವೇಟ್ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ನಿಮ್ಮೆಲ್ಲರನ್ನ ನಮ್ಮ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡುವಂತಹ ಸಮಯ. ನಾನು ಹೋದ್ಸತಿನೇ ಹೇಳಿದ್ದೆ, ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ, ನಿಮ್ಮೆಲ್ಲರನ್ನ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಫೈನಲಿ ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಂಡರ್ಫುಲ್ ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮರಿಬೇಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನೀವು ಈ ರೀತಿ ಒಂದು ಹೊಸ ಸೈಟ್ ತಗೋಬೇಕಂತ ಅಂದ್ರೆ ನಾನ್ ಮಾಡಿದಂತಹ ಈ ಒಂದು ಪ್ಲಾನ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವುನು ತಗೋಬಹುದು. ಆರಾಮ್ಸೆ ಬರುತ್ತೆ ಸೈಟು. ಹೇಗೆ ಏನು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಮಾತು ಸ್ವಲ್ಪ ತೊದಲ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಬಾಯೆಲ್ಲ ಹೀಟ್ಗೆ ಮತ್ತೆ ಅದು ಗಾಯ ಆಗಿದೆ, ಹಾಗಾಗಿ ಅರ್ಥ ಮಾಡ್ಕೋತೀರ ಅಂತ ಹೇಳಿ ಅನ್ಕೊಂಡು ಸೊ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ವೇಟ್ ಮಾಡೋದಿಲ್ಲ, ಲೆಟ್ ಸ್ಟಾರ್ಟ್. ಏನಪ್ಪ ಅಕ್ಕ ಲೆಟ್ ಸ್ಟಾರ್ಟ್ ಅಂತ ಇನ್ನು ಹೇಳ್ತಾನೆ ಇಲ್ವೇ ಅಂತ ಅನ್ಕೋಬಹುದು ಗೈಸ್. ನನ್ಗೆ ಬಾಯಲ್ಲೆಲ್ಲ ಉಪ್ಬಿಟ್ಟಿದೆ ಆಯ್ತಾ, ನಂಗೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್, ಯಾಕಂದ್ರೆ ನಾನು ಇನಾಗ್ರೇಷನ್ ಅಂತ ಹೇಳಿ ಲೈವ್ ಮಾಡಿದಾಗ ತುಂಬಾ ಜನ ಯಾವಾಗ ಎಲ್ಲಿ ಹೇಳಿ ಅಕ್ಕ ನಾವು ವೇಟ್ ಮಾಡ್ತಾ ಇದೀವಿ ಬರಕ್ಕೆ ಅಂತ ತುಂಬಾ ಜನ ನಂಗೆ ಮೆಸೇಜಸ್ ಎಲ್ಲ ಮಾಡ್ತಾ ಇದ್ದೀರಾ. ಖುಷಿ ಆಯ್ತು. ಸೊ ಇನ್ನೂ ನಾನು ಡಿಲೇ ಮಾಡಲ್ಲ, ಶೇರ್ ಮಾಡ್ತೀನಿ. ಆಕ್ಚುಲಿ ನಾವು ಇವಾಗ ಇದ್ದೀವಲ್ಲ ಊರು, ಸೊ ಇಲ್ಲೇ ತಗೊಂಡಿದೀವ ಅಥವಾ ಬೇರೆ ಊರಲ್ಲಿ ತಗೊಂಡಿದೀವ ಆಕ್ಚುಲಿ ನಮ್ಗೆ ಅದು ಗೊತ್ತಿಲ್ಲ. ಸೊ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಒನ್ಸ್ ಅದು ಕನ್ಫರ್ಮೇಶನ್ ಆದ ತಕ್ಷಣನೇ ನಾವು ಇನಾಗ್ರೇಷನ್ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳಿ. ನೀವ್ ಅನ್ಕೋಬಹುದು ಅಕ್ಕ ಈ ತರ ಸಕ್ಸಸ್ ಆಗಕ್ಕಿಂತ ಮುಂಚೆ ನೀವು ಎಲ್ಲೂ ಶೇರ್ ಮಾಡಬೇಡಿ ಅಕ್ಕ ಅಂತ. ಅಫ್ಕೋರ್ಸ್, ಬಟ್ ನನ್ಗೆ ದಾರಿ ಇಲ್ಲ ಗೈಸ್. ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ, ನಿಮ್ ಜೊತೆಗೆ ನಾ ಹಂಚ್ಕೊಂಡಿಲ್ಲ ಅಂತಂದ್ರೆ ನಂಗೆ ಆಗಲ್ಲ. ಸೊ ಅದಕ್ಕೆ ಫಸ್ಟ್ ನಿಮ್ ಜೊತೆಗೆ ನಾನು ಹಂಚ್ಕೊಂಡಿದೀನಿ. ಲಿಟ್ರಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ನಾನು ಇಷ್ಟು ವರ್ಷಗಳಿಂದ ನಮ್ಮ 8 ವರ್ಷದ ಸಂಸಾರದ ಜೀವನದಲ್ಲಿ ನಮ್ ಕೈಲಿ ಇಷ್ಟು ವರ್ಷ ಏನೂ ಮಾಡಕ್ಕಾಗಿಲ್ಲ. ಈ ಇರೋ ಮನೆಗೇನೆ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂದ್ರೇನೆ ನಮ್ಗೆ ಆಗ್ತಾ ಇಲ್ಲ. ಬಟ್ ದೇವ್ರ ದಯೆ, ನಿಮ್ಮೆಲ್ಲರ ಅನುಗ್ರಹ, ನಿಮ್ಮೆಲ್ಲರ ಪ್ರೋತ್ಸಾಹ, ಅದರಿಂದ ಇವತ್ತು ನಾವು ಸೈಟ್ ತಗೊಂಡಿದೀವಿ, ಅದ್ರ ಇನಾಗ್ರೇಷನ್ ಪೂಜೆನ ಮಾಡ್ತಾ ಇದ್ವಿ ಅಂತಂದ್ರೆ ಲಿಟ್ರಲಿ ಅದು ಕೇಳಕ್ಕೇನೆ ಒಂಥರ ಖುಷಿ ಅಲ್ವಾ. ಅಂಡ್ ಈ ವಿಡಿಯೋ ಕೆಲವೊಬ್ಬರಿಗೆ ಬೇಜಾರಾಗ್ಬೋದು. ಸೊ ಬೇಜಾರಾದ್ರೆ ನಾನು ಸಾರಿ ಅಂತೂ ಕೇಳಲ್ಲ, ನೀವು ಬೇಜಾರೇ ಆಗಿ ಐ ಆಮ್ ಡೋಂಟ್ ಕೇರ್. ಯಾಕಂತಂದ್ರೆ ಬೇಜಾರ್ ಆಗುವಂತಹ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ತೀನಿ, ನೀವು ಹೇಗಾದ್ರೂ ತಗೊಳ್ಳಿ. ಬಟ್ ನನ್ನ ಒಂದು ಲೈಫಲ್ಲಿ ನಾನು ಹಾಕೊಂಡಂತ ರೂಲ್ಸ್ಗಳೇನ್ ಗೊತ್ತಾ, ನನ್ನಿಂದೆ ಯಾರು ಮಾತಾಡಬಾರ್ದು. ಏನೇ ಇದ್ರು ನನ್ನನ್ನ ಡೈರೆಕ್ಟ್ ಆಗಿ ಬಂದು ಕೇಳಿದ್ರೇನೆ ಒಳ್ಳೇದು. ಬಿಕಾಸ್ ಏನೇ ಇದ್ರು ಡೈರೆಕ್ಟ್ ಆಗಿ ಬಂದು ಭಾಗ್ಯ ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳೋದ್ ಹೇಗಿದೆ, ಪಕ್ಕದಲ್ಲಿರೋರ್ನ ಹೋಗ್ಬಿಟ್ಟು ಹೇಯ್ ಅದು ಭಾಗ್ಯ ಅಲ್ವಾ, ಹೇಗಿದ್ದಾಳೆ, ಚೆನ್ನಾಗಿದ್ದಾಳ, ಅವ್ರ ಜೀವನ ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳೋದು ಎಷ್ಟ್ರ ಮಟ್ಟಿಗೆ ಸರಿ? ಈ ಕ್ವಶನ್ ನಿಮಗೆ ಹಾಕ್ತೀನಿ, ಆನ್ಸರ್ ನೀವೇ ಹೇಳಿ. ಫೈನಲಿ ಆ ಒಂದು ಗುಡ್ ನ್ಯೂಸ್ ಹೇಳುವಂತಹ ಸಮಯ ಆದಷ್ಟು ಬೇಗ, ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ 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 ಪ್ರೌಡ್ ಆಫ್ ಅವರ್ ಸೆಲ್ಫ್. ಸಾರಿ, ನಮ್ಮೇಲೆ ನಮಗ್ ಪ್ರೌಡ್ ಇಲ್ಲ. ಸೊ ನಿಮ್ಮೇಲೆ ನಾವು ತುಂಬಾನೇ ಪ್ರೌಡ್ ಫೀಲ್ ಆಗ್ಬೇಕು. ಬಿಕಾಸ್ ನಮ್ಮ ಸೈಟೇ ನಮ್ಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಅದ್ರ ಇನಾಗ್ರೇಷನ್ಗೆ ನಿಮ್ಮೆಲ್ಲರನ್ನೂ ಕರಿತಾ ಇದ್ದೀನಿ. ಎಂತ ತಲೆ ಕೆಟ್ಟವರಲ್ಲ ನಾವು. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜನ ನಾವು ಪಾಡಿಗೆ ಇರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಇರಕ್ ಬಿಡೋದಿಲ್ಲ. ಈಗ ನನ್ನನ್ನೇ ತಗೊಳ್ಳಿ, ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ ಮನೆ ಆಯ್ತು, ಮನೆನ ಸ್ವಲ್ಪ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಾಯ್ತು, ಯೂಟ್ಯೂಬ್ ವಿಡಿಯೋಸ್ ಮಾಡೋದಾಯ್ತು, ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡೋದಾಯ್ತು. ಸೊ ದಿಸ್ ಈಸ್ ಮೈ ಲೈಫ್. ನಾನು ಹಿಂಗೆ ಇರೋದು. ನಂಗೆ ಹೋಗಿ ಹರಟೆ ಕುತ್ಕೊಳ್ಳೋದಾಗ್ಲಿ, ಇನ್ನೊಬ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಳ್ಳೋದಾಗ್ಲಿ, ನಿಜವಾಗ್ಲೂ ಹೇಳ್ತೀನಿ ನಂಗೆ ಆ ಥರದೆಲ್ಲ ಇಷ್ಟ ಆಗೋದಿಲ್ಲ. ಯಾಕೆ ಇಷ್ಟ ಆಗಲ್ಲ, ಅದುವೇ
ನಾನು ಬಂದ ಹೊಸದ್ರಲ್ಲಿ ನಂಗೆ ಈ ಪಾಠ ಎಲ್ಲ ಗೊತ್ತಿರ್ಲಿಲ್ಲ. ಸೊ ಕಾಲಕ್ರಮೇಣ ಜನನೇ ನಮ್ಗೆ ಕಲಿಸ್ತಾ ಹೋಗ್ತಾರೆ. ಓಕೆ, ಈಗ ಸ್ಕೂಲಲ್ಲಿ ನಾವು ಕಲಿಯೋ ಪಾಠ ಬೇರೆ, ಜೀವನದಲ್ಲಿ ನಾವು ಕಲಿಯುವಂತಹ ಪಾಠ ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಸೊ ನಾನ್ ಕಲ್ತಿರೋದು ಮೊದ್ಲೆಲ್ಲ ಹೋಗ್ತಾ ಇದ್ದೆ, ಬಟ್ ಹೋದಾಗ ಸಣ್ಣ ಪುಟ್ಟ ಮಾತು, ಈಗ ನಾವು ಕ್ಲೋಸ್ ಇರ್ತೀವಿ ಅಂತ ಏನೋ ಒಂದ್ ಮಾತು ಅಂದಿರ್ತೀವಿ, ಆ ಮಾತು ಇನ್ನೊಬ್ರಿಗೆ ಹೋಗಿ ಅದು ಎಲ್ಲೆಲ್ಲೋ ಹೋಗಿ ಯಾಕೆ ಬೇಕು, ಹೋದ್ರೆ ತಾನೇ ಇವೆಲ್ಲ ಬರುತ್ತೆ ಅಂತ ಹೇಳಿ ನಾನು ಹೋಗದೆ ಬಿಟ್ಬಿಟ್ಟಿದೀನಿ. ಸೊ ನಾನಾಯ್ತು ನನ್ ಪಾಡಾಯ್ತು ಅಂತ ಇರ್ತೀನಿ. ಬಟ್ ಕೆಲವೊಬ್ರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕಂತಂದ್ರೆ ನಾನು ಆಚೆ ಎಲ್ಲೂ ಹೋಗೋದಿಲ್ಲ. ಸೊ ಅಲ್ವಾ, ಸೊ ಆಚೆ ಎಲ್ಲೂ ಹೋಗೋದಿಲ್ಲ ಅಂತ ಅಂದಾಗ ಆಬ್ವಿಯಸ್ಲಿ ಅವ್ರಿಗೇನ್ ಅನ್ಸುತ್ತೆ, ಏನೋ ನಡೀತಾ ಇದೆ, ಏನೋ ಸರಿ ಇಲ್ಲ, ಈ ತರ ಡೌಟ್ಗಳಂತೂ ಖಂಡಿತವಾಗ್ಲೂ ಬರುತ್ತೆ. ಬರೋದ್ರಲ್ಲಿ ತಪ್ಪಿಲ್ಲ, ಐ ಡೋಂಟ್ ಕೇರ್, ನಂಗೆ ಬೇಕಾಗೂ ಇಲ್ಲ. ಬಟ್ ಬಟ್ ಇವತ್ತು ನಾನು ಏನ್ ಸೈಟ್ ಇನಾಗ್ರೇಷನ್ ವಿಡಿಯೋ ಅಂತ ಏನು ತಮ್ಮನೇಲಿ ಹಾಕಿದೀನಿ, ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ, ನಮ್ ಸೈಟ್ ಎಲ್ಲಿದೆ ಅಂತ ನಾನು ನನ್ ಗಂಡ ಇನ್ನೂ ಹುಡುಕ್ತಾನೆ ಇದ್ದೀವಿ. ಗೊತ್ತಿಲ್ಲ, ಅದು ಜಾಗ ತೋರ್ಸಿದ ತಕ್ಷಣ ನಾವು ಇನಾಗ್ರೇಷನ್ ಪೂಜೆನ ಪ್ಲಾನ್ ಮಾಡೋಣ. ಯಾಕೆ ಅಂತಂದ್ರೆ, ನಾವು ಕೆಲವೊಬ್ರು ಸ್ಪ್ರೆಡ್ ಮಾಡೋದ್ ಹೆಂಗಿರುತ್ತೆ ಅಂತಂದ್ರೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, 50 ಲಕ್ಷ ಬಂದಿದೆ, ಏನ್ ಮಾಡೋದ್ ಹೇಳಿ ಅಂತ. ಗುರು, ಒಂದು ಸೆನ್ಸ್ ಕಾಮನ್, ಎಲ್ರಿಗೂ ಕಾಮನ್ ಸೆನ್ಸ್ ಅಂತ ಒಂದಿರತ್ತೆ. ಓಕೆ, ಈಗ ನೀವು ನೋಡ್ತಾ ಇರೋ ಹಾಗೇನೆ 4 years ಇಂದ ನಾವು ಬ್ಲಾಗಿಂಗ್ ಶುರು ಮಾಡಿದೀವಿ. ಏನಾದ್ರೂ ಹೆಚ್ಚು ಕಮ್ಮಿ ನಮ್ಮ ಮನೇಲಿ ಆಗಿದ್ಯಾ? ಖಂಡಿತವಾಗ್ಲೂ ಆಗಕ್ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ, ನಮಗ್ ಬರ್ತಾ ಇರುವಂತಹ ಇನ್ಕಮ್ ಅಲ್ಲಿ ಇರೋ ಮನೆಗೇನೆ ಸ್ವಲ್ಪ ಮೇಕ್ ಓವರ್ ಮಾಡೋಣ, ಒಂದು ಪೇಂಟ್ ಮಾಡ್ಸೋಣ ಅಥವಾ ಇನ್ನೊಂದ್ ಮಾಡ್ಸೋಣ ಅಂದ್ರೇನೆ ನಮಗ್ ದುಡ್ಡು ಸಾಕಾಗ್ತಾ ಇಲ್ಲ. ಓಕೆ, ಕಾಮನ್ ಸೆನ್ಸ್ ಹೇಳ್ತಾ ಇದೀನಿ ನಾನು ಜನಗಳಿಗೆ. ಈ ಮನೆನ ಮೇಕ್ ಓವರ್ ಮಾಡೋಣ, ನಂಗೆ ಹೊಸ ದೇವ್ರ ಮನೆ, ರಾಯರನ್ನ ದೇವ್ರ ಮನೇಲಿ ಇಡಬಾರ್ದು ಅಂತ ಅದ್ ನನ್ಗೂ ಗೊತ್ತು, ಬಟ್ ಜಾಗ ಇಲ್ಲ ನನಗೆ. ಆ ರಾಯರ್ಗೊಂದ್ ಟೇಬಲ್ ತಂದು ಅದಕ್ಕೆ ಸಪರೇಟ್ ಆಗಿ ಒಂದ್ ಇದ್ ಮಾಡೋಣ ಅಂದ್ರೇನೆ ನಂಗೆ ಆಗ್ತಾ ಇಲ್ಲ. ಬಿಕಾಸ್ ಮಂತ್ಲಿ ಅಷ್ಟಿದೆ, ಹೋದ್ ತಿಂಗಳು ಕಂಪ್ಲೀಟ್ ಎಲ್ಲ ಹಾಸ್ಪಿಟಲ್ ಅದು ಇದು ಖರ್ಚು, ಒಳ್ಳೆ ನೀರು ಖರ್ಚಾದಂಗ ಆಯ್ತು ಗೈಸ್. ದುಡ್ಡು ಲಿಟ್ರಲಿ ಹಿಂಗ್ ದುಡ್ಡು ಬಂತು ಹಂಗೋಯ್ತು ಅನ್ನೋ ತರ. ನಿಜವಾಗ್ಲೂ ಒಂದು ಸೇವಿಂಗ್ಸ್ ಖಂಡಿತವಾಗ್ಲೂ ಮಾಡಕ್ ಆಗ್ತಾ ಇಲ್ಲ. ಏನೋ ಸಣ್ಣ ಪುಟ್ಟ ಮನೇಲಿ ಒಂದು 2,000 3,000 ಸೇವ್ ಮಾಡ್ಬೋದು, ಬಟ್ ನಾಟ್ ಎವ್ರಿ ಮಂತ್. ನಮ್ದೇ ಆದಂತಹ ತುಂಬಾನೇ ಕಮಿಟ್ಮೆಂಟ್ಗಳು ಇರ್ತವೆ. ಸೊ ಆ ಕಮಿಟ್ಮೆಂಟ್ಗಳು ಎಲ್ಲ ನಾವು ಫುಲ್ಫಿಲ್ ಮಾಡ್ಲೇಬೇಕು, ಬಿಕಾಸ್ ಯಾವ್ದನ್ನೂ ಅದು ವೆಯ್ಟ್ ಮಾಡಲ್ಲ. ಈಗ ನಾವು ಇನ್ಸ್ಟಾಲ್ಮೆಂಟ್ ತಗೊಂಡಿರ್ತೀವಿ, ಅಥವಾ EMI ತಗೊಂಡಿರ್ತೀವಿ, ಅಥವಾ ಒಬ್ರ ಹತ್ರ ಚೀಟಿ ಹಾಕಿರ್ತೀವಿ, ಇದನ್ ಎಲ್ಲವೂ ನಾವು ಟೈಮ್ ಕೊಡಿ ನಾವು ಮಾಡ್ತೀವಿ ಅನ್ನಕ್ ಆಗೋದಿಲ್ಲ. ಓಕೆ, ಹಿಂಗಿದೆ ನಮ್ಮ ಒಂದು ಪರಿಸ್ಥಿತಿ. ಇನ್ನೂ ಕೆಲವೊಂದು ನಾನು ತೋರ್ಸೇ ಇಲ್ಲ ನಿಮಗೆ. ತೋರ್ಸಿದ್ರೆ ನಮ್ಮ ಯಜಮಾನ್ರ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ. ಕೆಲವೊಂದನ್ನ ನಮ್ಮ ಫ್ಯಾಮಿಲಿಗೆ ಮಾತ್ರನೇ ಗೊತ್ತಿರ್ಬೇಕು. ಸೊ ಆ ತರನು ವಿಚಾರಗಳನ್ನು ಇದೆ, ನಾನು ಎಲ್ಲೂ ಶೇರ್ ಮಾಡಿಲ್ಲ. ಈ ರೀತಿ ಇರುವಂತಹ ನಮಗೆ ನಾವಾಯ್ತು, ನಮ್ ಪಾಡಾಯ್ತು ಅಂತ ಇರೋ ನಮಗೆ ಜನ, ನಾವು ಸೈಟ್ ತಗೊಂಡಿದೀವಿ, ನಮ್ಗೆ 50 ಲಕ್ಷ ಬಂದಿದೆ, ಅಯ್ಯೋ ಭಾಗ್ಯಗ ಅವಳಿಗೇನಪ್ಪ ಅವ್ರ ತವ್ರ ಮನೆಯಿಂದ ರಾಶಿ ರಾಶಿ ಆಸ್ತಿ ಬಂತು, ಕುತ್ಕೊಂಡ್ ಮಾತಾಡೋದ್ರಲ್ಲಿ ಏನೂ ಇಲ್ಲ, ಅರ್ಥನೇ ಇಲ್ಲ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಯಾರೋ ಹೀಗೆ ಕೇಳಿದ್ದಾರೆ, ನಾವು ಸೈಟ್ ತಗೊಂಡಿದೀವಿ, ಇರೋ ಬರೋ ದುಡ್ಡೆಲ್ಲ ನಾವು ಸೈಟ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಅಂಡ್ ಆಲ್ಸೋ ವಿಲ್ಲಾ ತಗೊಂಡಿದೀವಿ, 50 ಲಕ್ಷ ಬಂದಿದೆ ನಮ್ಗೆ, ನಮ್ ತವ್ರ ಮನೆ ಮಿಲಿನಿಯರ್. ಸೊ ನಮ್ ತವ್ರ ಮನೇಲಿರೋರೆಲ್ಲ ಅವರೆಲ್ಲ ನಮ್ಗೆ ಮಿಲಿಯನ್ ಗಟ್ಲೆ ದುಡ್ಡು ಕೊಟ್ಟಿದ್ದಾರೆ, ನಮ್ಗೆ ಅದು ಇಟ್ಕೊಳಕ್ಕೆ ಮೊನ್ನೆ ಹೊಸ ಬೀರು ಬೇರೆ ತಂದ್ವಿ ಗೈಸ್ ನಾವು. ಸೊ ಹೀಗೆ ನಾವು ಸ್ವಲ್ಪ ರಿಚ್ ಆಗ್ತಾ ಆಗ್ತಾ ಜನಕ್ಕೆ ಹೊಟ್ಟೆ ಕಿಚ್ಚು ಬರಕ್ ಶುರುವಾಗುತ್ತೆ. ಏನ್ ಮಾಡಕ್ ಆಗೋದಿಲ್ಲ, ಪ್ರಪಂಚ ಹಾಗೇನೆ ಇರೋದು. ಸೊ ಪ್ರಪಂಚನ ನಾವು ತಪ್ಪು ಅನ್ನಕ್ ಆಗೋದಿಲ್ಲ, ಸೊ ನಾವೇ ತಪ್ಪು. ಸೊ ಅದಕ್ಕೆ ನಮ್ಮ ಯಜಮಾನ್ರಿಗೆ ಬಂದು ಹಿಂಗ್ ಹೇಳ್ದೆ ನಾನು, ರೀ ನಾವು ಸೈಟ್ ತಗೊಂಡಿದೀವಂತೆ ನೀನ್ ನನಗೆ ಹೇಳಿಲ್ವಲ್ಲ ರೀ ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಒಂದೇ ಮಾತಂದಿದ್ದು, ಇವತ್ತು ಅವರು ಇದ್ದಿದ್ರೆ ವಿಡಿಯೋ ಇನ್ನೂ ಸಕ್ಕದಾಗಿರೋದು. ಅವ್ರು ಒಂದೇ ಮಾತಂದಿದ್ದು, ಅವ್ರು ಯಾರು ಹೇಳಿದಾರಲ್ಲ ಸೈಟ್ ತಗೊಂಡಿದೀವಿ ನಾವು ಅಂತ, ಅವ್ರಿಗೊಂಚೂರು ಹೇಳಕ್ ಹೇಳು ನಮ್ ಸೈಟ್ ಎಲ್ಲಿದೆ ಅಂತ ಹೇಳಿ. ಅಲ್ಲಿಗೆ ಹೋಗಿ ನಾವೇ ಗುದ್ಲಿ ಪೂಜೆ, ಓಕೆ, ಊಟ ಗೀಟ ಎಲ್ಲ ಜನಕ್ಕೆ ಹಾಕ್ಸಿ ನಾವು ಗುದ್ಲಿ ಪೂಜೆ ಮಾಡ್ಕೊಂಡ್ ಬರೋಣ ಕಣೆ ಅಂತ. ನಾನು ಅದಕ್ಕೆ ಸರಿ, ಈಗ ಅವರು ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ನನ್ನ ಕಿವಿಗೆ ಬಿದ್ದಂತಹ ಮಾತಲ್ವಾ. ಸೊ ಈ ವಿಡಿಯೋನ ಖಂಡಿತವಾಗ್ಲೂ ನೀವೆಲ್ಲ ನೋಡ್ತಿರಲ್ವಾ ಗೈಸ್, ನಮ್ ಫ್ಯಾಮಿಲಿಗಲ್ಲ, ನೋಡ್ತಿರಲ್ವಾ.
ಸೋ ಕಾಲ್ಡ್ ಏನು ಕತೆ ಕಟ್ಟೋ ನಿಮ್ಗೆ ನೀವು ನೋಡ್ತೀರಾ ವಿಡಿಯೋನ. ಇನ್ನೂ ಕೆಲವೊಬ್ರು ಏನ್ ಗೊತ್ತಾ, ತಮ್ಲೆ ನೋಡಿನೇ ಫಿಕ್ಸ್ ಆಗ್ಬಿಡ್ತಾರೆ. ಓಯ್ ಭಾಗ್ಯ ಮನೆ ಕಟ್ತಾರಂತೆ, ಸೈಡ್ ತಗೊಂಡಿದ್ದಾಳೆ ಅಂತ ಫುಲ್ ವಿಡಿಯೋ ನೋಡೋದೇ ಇಲ್ಲ. ಇದು ಇನ್ನೊಂದು ಶಾಕಿಂಗ್ ನ್ಯೂಸ್. ಫುಲ್ ವಿಡಿಯೋ ನೋಡೋದೇ ಇಲ್ಲ. ಏಯ್ ತಮ್ನೇಲ್ ಹಾಕಿದ್ಲು ಕಣೆ ಅವಳು, ಅವಳು ಸೈಟ್ ತಗೊಂಡಿದ್ದಾಳೆ ಅಂತ ಹೇಳಿಲ್ವಾ ನಾನು? ನಿಜ, ಅವರು ದುಡ್ಡೆಲ್ಲ ಕೂಡಿಟ್ಟು ಸೈಟ್ ಮೇಲೆ ಇನ್ವೆಸ್ಟ್ ಮಾಡವ್ರೆ ಅಂತ ಕತೆ. ಅಬ್ಬಬ್ಬಬ್ಬ, ಜನ ಯಾವ ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ, ಸೊ ಅದಕ್ಕೆ ದಯವಿಟ್ಟು ಅವ್ರು ಯಾರು ಹೇಳ್ತಾ ಇದ್ದೀರಲ್ಲ ನಾವು ಸೈಟ್ ತಗೊಂಡಿದೀವಿ, ನಾವು ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಸೈಟ್ ಮೇಲೆ ಇನ್ವೆಸ್ಟ್ ಆಗ್ತಾ ಇದೀವಲ್ಲ, ದಯವಿಟ್ಟು ಆ ಸೈಟು ನೀವು ಎಲ್ಲಿ ಅಂತ ಹೇಳಿದ್ರೆ ನಾನು ನನ್ನ ಗಂಡ ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಪೂರ್ತಿ ಬದುಕ್ತೀವಿ. ದಯವಿಟ್ಟು ನಮ್ಮ ಸೈಟನ್ನ ತೋರಿಸ್ಬಿಡಿ. ಸೊ ಈ ವಿಡಿಯೋ ಅವ್ರಿಗೆ ಡೆಫಿನೆಟ್ಲಿ ತಲುಪುತ್ತೆ. ಸೊ ದಯವಿಟ್ಟು ನಮ್ಗೆ ಆ ಸೈಟ್ ತೋರಿಸ್ಬಿಟ್ರೆ ಆರಾಮಾಗಿ ಹೋಗಿ ಸೈಟ್ ಇನಾಗ್ರೇಷನ್ ಪೂಜೆ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಸೊ ಪೂಜೆ ಮಾಡಿದ ತಕ್ಷಣ, ಪೂಜೆಗಿಂತ ಮುಂಚೆನೆ ಲೊಕೇಶನ್ ಪಿನ್ ಮಾಡ್ತೀನಿ, ಅಡ್ರೆಸ್ ಸಮೇತ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಗೈಸ್. ನೀವೆಲ್ಲರೂ ಬರ್ಬೇಕು, ನಂಗೆ ಆಶೀರ್ವಾದ ಮಾಡ್ಬೇಕು. ಯಾಕಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದನೇ ಇವತ್ತು ನಾನು ಇಷ್ಟರ ಮಟ್ಟಿಗೆ ಕೋಟ್ಯಾಧಿಪತಿ ಆಗಕ್ಕೆ ಸಹಾಯ ಆಗಿರೋದು. ಸೊ ದಯವಿಟ್ಟು ನೀವಿಲ್ಲ ಅಂದ್ರೆ ಆಗತ್ತಾ, ನೀವೆಲ್ಲರೂ ಬರ್ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆಮೇಲೆ ಆ ಸೈಟು ನಂಗೆ ಇರೋದು ದಯವಿಟ್ಟು, ಯಾಕಂತಂದ್ರೆ ಎಲ್ಲೆಲ್ಲೋ ಹೋಗಿ ನಾವು ಪೂಜೆ ಮಾಡಿ ಮನೆ ಕಟ್ಬಿಟ್ರೆ, ಈಗ ಲಕ್ಷ್ಮೀ ನಿವಾಸದಲ್ಲಿ ಆಗಿಲ್ವಾ ಪಾಪ ಸಂತೋಷು, ಯಾರ್ದೋ ಸೈಟಲ್ಲಿ ಹೋಗಿ ಮನೆ ಕಟ್ಕೊಬಿಟ್ಟಿದ್ದಾನೆ. ಸೊ ಹಂಗಾಗ್ಬಿಟ್ರೆ ಆಮೇಲೆ ಮನೆ ಖರ್ಚೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಮೊದ್ಲೇ ನಾವು ಮಿಲಿರಿಯನ್ ಬೇರೆ. ಸೊ ಅದಕ್ಕೆ ನೀವು ಸೈಟು ನಮ್ಗೆ ಎಲ್ಲಿದೆ ನೋಡಿ ಭಾಗ್ಯ, ನಿಮ್ ಸೈಟ್ ಇದೇನೆ, ನಾವ್ ಹೇಳ್ತಾ ಇದ್ವಲ್ಲ ನೀವು ಸೈಟ್ ತಗೊಂಡಿದ್ದೀರಾ ಅಂತ, ನೋಡಿ ಇದೇನೆ ನಾವು ತಗೊಂಡ್ ಕೊಟ್ಟಿರೋ ಸೈಟ್ ನಿಮಗೆ, ನೋಡಿ ಅಂತ ಹೇಳ್ಬಿಟ್ರೆ ನಾವು ನೀಟಾಗಿ ಹೋಗಿ ಕಾಂಪೌಂಡ್ ಎಲ್ಲ ಹಾಕಿ ಅಲ್ಲಿ ಗುದ್ಲಿ ಪೂಜೆ ಎಲ್ಲ ಮಾಡಿ ಮನೆ ಗೃಹ ಪ್ರವೇಶಕ್ಕೆ ನಿಮ್ನೆಲ್ಲ ಕರಿತೀನಿ ಆಯ್ತಾ. ಅವಾಗ ಗಿಫ್ಟ್ ತಗೊಂಬಂದ್ ಹಾಕ್ಬೇಕು, ಬರೀ ಕೈಯಲ್ಲೆಲ್ಲ ಬರೋ ಹಾಗಿಲ್ಲ, ಓಕೆನಾ? ಸೊ ಹೀಗೆ ಗೈಸ್, ಈಗ ಬನ್ನಿ ಹರ್ಟ್ ಆಗೋ ತರ ಮಾತಾಡ್ತೀನಿ. ನಿಜವಾಗ್ಲೂ ಹೇಳ್ತೀವಿ, ನನ್ನ ಮಗನ ಎಜುಕೇಶನ್ ಆಗ್ಲಿ, ತಿಂಗಳ ನಮ್ಮ ಸ್ಪೆಂಡ್ಸ್ ಆಗ್ಲಿ, ಎಲ್ಲದಕ್ಕೂ ನಾವು ದುಡಿತಾ ಇರೋ ದುಡ್ಡೇ ನಮಗ್ ಸಾಕಾಗ್ತಾ ಇಲ್ಲ. ಇನ್ನು ಸೇವಿಂಗ್ ಮಾಡೋದು ಎಲ್ಲಿಂದ ಬಂತು? ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ನಾನೇನಾದ್ರೂ ಓಪನ್ ಆಗಿ ವಿಡಿಯೋದಲ್ಲಿ ಹೇಳಿದ್ರೆ ನಿಜವಾಗ್ಲೂ ಕೆಲವೊಬ್ಬರಿಗೆ ನಮ್ಮ ಮೇಲಿರೋ ಗೌರವ ಹೋಗ್ಬಿಡುತ್ತೆ. ಸೊ ನಾವು ಮರ್ಯಾದೆಗೆ ಅಂಜಿ ಬದುಕುವಂತಹ ಜನ. ನಮ್ಮ ಯಜಮಾನ್ರ ಹೇಳ್ತಾರೆ, ನೀನ್ ಕೆಲವೊಂದನ್ನ ಹಾಕ್ಬೇಡ. ಅವರೇ ಹೇಳ್ಬಿಡ್ತಾರೆ, ಇದನ್ನೆಲ್ಲ ಹಾಕ್ಲೇಬೇಡ ನೀನು. ಕೆಲವೊಂದನ್ನ ನಾನು ಅವ್ರಿಗೆ ಗೊತ್ತಿಲ್ದೇನೂ ಸಹ ಹಾಕಿರ್ತೀನಿ, ಬಿಕಾಸ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಹಾಗಂತ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಒಳಗಡೆ ಏನೂ ನೋವಿಲ್ಲ, ಆರಾಮಾಗಿದೀಯ ಅಂದ್ರೆ ಅಂತಹ ದೊಡ್ಡ ನೀವು ತಪ್ಪು ತಿಳ್ಕೊಂಡಿದ್ದೀರ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನೀವೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ ನೆಗೆಟಿವ್, ಆ ತರ ಅಂತೂ ಇಲ್ವೇ ಇಲ್ಲ ನಮ್ಮ ಜೀವನ. ನಾವು ಕಷ್ಟಪಡ್ಬೇಕು, ನಾವು ದುಡಿಬೇಕು, ಇಷ್ಟೇನೆ ಜೀವನ. ಸೊ ಸುಮ್ನೆ ಮಾತಿದೆ, ಬಾಯಿ ಇದೆ ನನಗೆ, ನಂಗೆ ಮಾತಾಡಕ್ ಬರುತ್ತೆ. ಶಕೆ ಗೈಸ್, ನಾನು ಫ್ಯಾನ್ ಹಾಕಿಲ್ಲ, ಫ್ಯಾನ್ ಹಾಕಿದ್ರೆ ಸೌಂಡೇ ಕೇಳಿಸ್ತಾ ಇರತ್ತೆ. ಸೊ ಜೀವನ ಇರೋದು 3 ದಿನ, ಒಳ್ಳೇದ್ ಮಾತಾಡೋಣ. ಅವ್ರ ಮನೆ ಹಿಂಗೆ, ಇವ್ರ ಮನೆ ಹಿಂಗೆ, ಇವ್ರ ಸುದ್ದಿ ಹಿಂಗೆ, ಅವ್ರ ಸುದ್ದಿ ಹಂಗೆ, ಬೇಡ, ಬಿಟ್ಟು ಬಿಡೋಣ. ನಮ್ಮ ಮನೆ ಸುದ್ದಿ ನಾವು ನೋಡ್ಕೊಳ್ಳೋಣ ಆಯ್ತಾ. ಈಗ ನನಗ್ ಸೈಟ್ ಕೊಡ್ಸೋ ಬದ್ಲು ಅದೇ ದುಡ್ಡಲ್ಲಿ ನೀವು ಸೈಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ? ಅವಾಗ ನಾನು ಹೇಳ್ತಾ ಇದ್ದೆ, ಗೈಸ್ ಈ ತರ ಒಬ್ರು ಸೈಟ್ ತಗೊಂಡಿದ್ದಾರೆ, ಎಷ್ಟು ಕಷ್ಟಪಟ್ಟು ತಗೊಂಡಿದ್ದಾರೆ ಅಂತ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾ ಇದ್ದೆ. ಸೊ ಫಸ್ಟ್ ಈ ತರ ನೆಗೆಟಿವ್ ನ ಸ್ಪ್ರೆಡ್ ಮಾಡೋದ್ ಬಿಡಿ, ಓಕೆ? ನನ್ ಬಾಯಿಗೆ ಬಂದಂಗೆ ಎಷ್ಟು ಸಾರಿ ಉಗಿದ್ರು ಇವ್ರಿಗೆ ಮಾನ ಮರ್ಯಾದೆ ಬರೋದಿಲ್ಲ. ಲಾಸ್ಟ್ ಟೈಮ್ 50 ಲಕ್ಷದ ವಿಡಿಯೋದಲ್ಲೂ ಹೇಳಿದೀನಿ, ವಾಟ್ಸ್ ಹ್ಯಾಪ್ನಿಂಗ್ ನಮಗ್ ಮಾತ್ರ ಗೊತ್ತು. ಓನ್ಲಿ ನೋಸ್, ನಾನು ನನ್ನ ಗಂಡ, ಈವನ್ ನನ್ನ ಮಗನಿಗೂ ಗೊತ್ತು ನಾವ್ ಎಷ್ಟು ಸಫರ್ ಪಡ್ತಾ ಇದೀವಿ, ಎಷ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ ಈ ಮನೆನ ಒಂದ್ ಸ್ವಲ್ಪ ವೈಡ್ ಮಾಡಕ್ಕೆ, ಅಥವಾ ಮೇಲ್ಗಡೆ ಒಂದು ಸಣ್ಣದಾಗಿ ರೂಮ್ ಕಟ್ಕೊಳಕ್ಕೂ ನಾವ್ ಎಷ್ಟು ಒದ್ದಾಡ್ತಾ ಇದೀವಿ ನನ್ನ ಫ್ಯಾಮಿಲಿಗೆ ಮಾತ್ರ ಗೊತ್ತು. ಅಲ್ಲೆಲ್ಲೋ ಸೈಟ್ ತಗೊಂಡ್ ಬದುಕಕ್ಕಿಂತ ಇರೋ ಮನೆಗೆ ಅಚ್ಚುಕಟ್ಟಾಗಿ ಒಂದ್ ಸ್ಲ್ಯಾಬ್ ಹಾಕ್ಸಿ, POP ಹಾಕ್ಸಿ, ಚೆನ್ನಾಗಿರೋ ಲೈಟ್ಸ್ ಹಾಕಿದ್ರೆ ನಂಗೆ ಎಷ್ಟು ಯೂಸ್ ಆಗುತ್ತೆ ಯೂಟ್ಯೂಬ್ ವಿಡಿಯೋಕ್ಕೆ. ನೀವ್ ಯೋಚನೆ ಮಾಡಿ. ದುಡ್ಡು ಬಂದ್ರೆ ಯಾರು ಗಂಟಿಟ್ಕೊಂಡು ಪೂಜೆ ಮಾಡೋದು ಇಲ್ಲ. ಅಂಡ್ ಇನ್ನು ಈ ಮಾಂಗಲ್ಯ ಚೈನ್ ಗೈಸ್, ಇದು ಅಷ್ಟೇನೆ ನೋಡಿ, ಇದು ಹೇಳೋದು ಗೋಲ್ಡ್. ಏನ್ ತಿಂಗಳ ಒಂದ್ ಗೋಲ್ಡ್ ತಗೋತಾಳ ಅವಳು, ಮಾಂಗಲ್ಯ ಚೈನು. ನಿಮ್ ಬಾಯಿಗೆ ಸಕ್ಕರೆನೆ ಒಯ್ದು ಬಿಡ್ಬೇಕೇನೋ.
ನಂಗೆ ಇನ್ ಕೆಟ್ಟ ಮಾತ್ ಬರಲ್ಲ ಗೈಸ್. ನಿಮ್ ಬಾಯಿಗೆ ಸಕ್ಕರೆನೆ ಒಯ್ಲಿ. ನೀವ್ ಹೇಳ್ತಿರಲ್ವಾ, ದೇವ್ರು ತಥಾಸ್ತು ಅಸ್ತು ದೇವತೆಗಳು ಅದ್ ಎಲ್ಲಿರ್ತಾರೋ ಭಗವಂತ, ಆ ತರ ನಮ್ಮನ್ನ ನೆಗೆಟಿವ್ ಆಗಿ ಯಾರೆಲ್ಲ ಹೇಳ್ತಾರಲ್ವಾ, ಅವ್ರಿಗೆ ಇದು ಬಂದಿದೆ, ಇಷ್ಟು ದುಡ್ಡು ಬಂತು, ಮನೆ ತಗೊಂಡ್ರು, ಅವೆಲ್ಲ ನಿಜ ಆಗ್ಬಿಟ್ರೆ ಸಾಕು ದೇವ್ರೆ. ನಿಜವಾಗ್ಲು ಆವತ್ತು ಆ ಮಾತು ಕೇಳಿದಾಗ ಒಂದ್ ಕಡೆ ನಗು ಬರ್ತಾ ಇದೆ, ಒಂದ್ ಕಡೆ ಲಿಟ್ರಲಿ ಬೇಜಾರಾಯ್ತು ನನಗೆ. ಜನ ನಮ್ ಪಾಡಿಗೆ ನಾವ್ ಇರೋದಕ್ಕೂ ಬಿಡಲ್ಲ, ಬೀದಿಗೆ ಬರ್ಬೇಕು, ಅವಾಗ ಖುಷಿ. ನಾವು ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಬದುಕ್ಬಿಡ್ತೀವಿ. ಎಕ್ಸ್ಪೆಷಲಿ ನಾನು, ನನ್ ಗಂಡ ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ನಾವು ಒಬ್ರ ಹತ್ರ ನಮ್ಗೆ ಊಟ ಮಾಡಕ್ ದುಡ್ಡಿಲ್ಲ ಕೊಡಿ ಅಂತ ಕೈ ಚಾಚಲ್ಲ. ನೀರಿದ್ಯಾ, ದೇವ್ರಿದ್ದಾರೆ, ಅಲ್ಲಿ ಹೋಗಿ ಹೇಳ್ಕೊತೀವಿ ನಾವು, ತಂದೆ ಇವತ್ ನಮ್ಗೆ ಯಾಕೆ ಏನು ಅಂತ ಅಲ್ಲಿ ಹೋಗಿ ಹೇಳ್ಕೊತೀವಿ ಹೊರ್ತು ಒಬ್ರ ಹತ್ರ ನಾವು ಹೋಗಿ ಕೈ ಚಾಚಲ್ಲ. ಬಿಕಾಸ್ ಇವತ್ತು ಕೊಟ್ಟವ್ರು ನಾಳೆ ಆಡ್ಕೋತಾರೆ ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನಾವು ಲೈಫಲ್ಲಿ ಎಷ್ಟು ನೋಡಿದೀವಿ, ನನಗಿಂತ ನಮ್ ಯಜಮಾನ್ರ ಅದ್ ಎಷ್ಟು ನೋಡಿದ್ದಾರೆ ಅಂತ ಅವ್ರು ಹೇಳೋ ಪ್ರತಿಯೊಂದು ಮಾತಲ್ಲಿ ನನಗೆ ಅರ್ಥ ಆಗುತ್ತೆ. ಮೊದ್ಲೆಲ್ಲ ನಾನು ಚೈಲ್ಡ್ ತರ ಆಡ್ತಾ ಇದ್ದೆ. ಅಂದ್ರೆ ನನಗೆ ಕಾಸ್ಟ್ಲಿ ಇದೆ ಗಿಫ್ಟ್ ಬೇಕು, ಕಾಸ್ಟ್ಲಿ ಇದೆ ಡ್ರೆಸ್ ಬೇಕು, ಎಲ್ಲ ಕಾಸ್ಟ್ಲಿನೇ. ಬಿಕಾಸ್ ನಾನ್ ಬೆಳ್ದಿರೋದು ತವರಲ್ಲಿ ಹಂಗೆ. ಯಾವಾಗ ನನ್ನ ಗಂಡನ ಪರಿಸ್ಥಿತಿ, ಅವರ ವಹಿವಾಟು ಎಲ್ಲ ನನಗೆ ಗೊತ್ತಾಯ್ತು, ಸೊ ದಟ್ ನನಗೆ ಅವಾಗ ಗೊತ್ತಾಯ್ತು ಎಷ್ಟು ನನ್ನ ಲಿಮಿಟಿಂದ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದನ್ನ ಕಲ್ತೆ ನಾನೀಗ. ₹1 ಸ್ಪೆಂಡ್ ಮಾಡ್ಬೇಕಾದ್ರೂ ನಾನು 100 ಸಾರಿ ಯೋಚನೆ ಮಾಡ್ತೀವಿ. ಸೊ ಕಷ್ಟ ಆದ್ರೂ ನಮಗ್ ನಾವೇ ಅಂತ ಧೈರ್ಯ ಕೊಟ್ಕೋತೀವಿ ಹೊರ್ತು ಒಬ್ರ ಹತ್ರ ಹೋಗಿ ಸಹಾಯ ಮಾಡಿ ನಮ್ಗೆ ಅಂತ ಕೇಳೋ ಅಷ್ಟು ಧೈರ್ಯ ಆ ಭಗವಂತ ನಮಗ್ ನಿಜವಾಗ್ಲೂ ಕೊಟ್ಟಿಲ್ಲ. ನಮ್ಗೆ ಆ ಧೈರ್ಯ ಇಲ್ಲ. ಸಾಲ ಮಾಡಿ ಬದುಕಿದ್ರೆ ಹೇಳಿದ್ರು ನಂಗೆ ಒಂಥರ ಭಯ ಆಗ್ತದೆ. ಇಲ್ಲೆಲ್ಲ ನಿಮ್ಗೆ ಶಿವರ್ ಆಗ್ತದೆ ನೋಡಿ ನಂಗೆ ಸಾಲ ಅಂದ ತಕ್ಷಣನೇ. ಬಿಕಾಸ್ ನಾನು ತವ್ರ ಮನೇಲಿ ಸಾಲಕ್ಕೆ ಅಂತಾನೆ ಒಂದು ಲೆಸನ್ ಓದ್ಬಿಟ್ಟಿದೀನಿ ನಾನು. ನನ್ನ ಲೈಫಲ್ಲಿ ಒಂದು ಥಿಯರಿ ಏನ್ ಗೊತ್ತಾ, ಯಾರ ಹತ್ರ ₹1 ಸಾಲ ಮಾಡದೆ ಜೀವನ ಮಾಡ್ಬೇಕು ಅನ್ನಿಸ್ಕೋಬಾರ್ದು. ಇವ್ನಿಗ್ ದುಡ್ಡು ಕೊಟ್ಟೆ, ಇವಳಿಗೆ ದುಡ್ಡು ಕೊಟ್ಟೆ, ₹1 ವಾಪಸ್ ಬರ್ಲಿಲ್ಲಪ್ಪ ಅಂತ ಅನ್ನಿಸ್ಕೊಂಡ್ ಬದುಕ್ಬಾರ್ದು. ಆ ತರ ಜೀವನ ನಡ್ಸೋರ್ ನಾವು. ನಮ್ ಸುದ್ದಿನ ನೀವು ಆಡ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಸಿಗುತ್ತೋ ಗೊತ್ತಿಲ್ಲ. ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಗೂನು ನಮ್ ಜೀವನದಲ್ಲಿ ಕಷ್ಟಗಳಿದೆ, ಸುಖಗಳಿದೆ, ಎಲ್ಲವೂ ಇದೆ. ಹಾಗಂತ ಐಷಾರಾಮಿ ಜೀವನ ಮಾಡೋಷ್ಟು ದುಡ್ಡು ಕೋಳಿತಾ ಇದ್ರು ನಾವು ಎಲ್ಲೋ ಬೀರುಲ್ ಬಚ್ಚಿಟ್ಕೊಂಡು, ಎಲ್ಲೋ ಸೈಟ್ ತಗೊಂಡು, ಇನ್ನೆಲ್ಲೋ ಮನೆ ತಗೊಂಡು, 50 ಲಕ್ಷ ಬಂದಿರೋದು ಜನಗಳಿಗೆ ಹೇಳ್ದಿರ ಜೀವನ ಮಾಡೋಷ್ಟು ಒಳ್ಳೆಯವ್ರಂತೂ ನಾವಲ್ಲ. ತೋರಿಕೆಗಾದ್ರೂ ತೋರಿಸ್ತೀವಲ್ಲ ಗೈಸ್. ನಮ್ಮ ಯಜಮಾನ್ರ ಗಾಡಿ ತಗೊಂಡು 8-10 ವರ್ಷ ಆಯ್ತು. ಅದು ಹೋಗ್ತಾ ಇದ್ರೆ ನಮಗ್ ಮಾತ್ರ ಗೊತ್ತು. ಒಂದು ಹೊಸ ಗಾಡಿ ತಗೊಳಕ್ ಆಗ್ತಲ್ಲ ನಮ್ ಕೈಲಿ. ದಿಸ್ ಈಸ್ ನಮ್ ಪರಿಸ್ಥಿತಿ. ಆಡ್ಕೊಳ್ಳೋ ನಿಮ್ಗೆ ಏನ್ ಗೊತ್ತು ಹೇಳಿ? ಅವ್ರ ಮನೆ ತಗೊಂಡ್ರು, ಅವ್ರ ಸೈಟ್ ತಗೊಂಡ್ರು, ಅವಳಿಗೇನ್ ಕಡಿಮೆ, ಅವಳು ಚೆನ್ನಾಗೇ ಇದ್ದಾಳೆ. ನಿಮ್ ಬಾಯರ್ಕೆ ನಾವ್ ಚೆನ್ನಾಗಿರ್ಲಿ, ಆ ಭಗವಂತನ ಹತ್ರನೂ ಕೇಳ್ಕೊಳ್ಳೋದು ಅಷ್ಟೇನೇನೆ. ನೀವೆಲ್ಲ ಅನ್ನೋ ತರ ದೇವ್ರ ದಯೆ ನಮ್ ಮೇಲಿದ್ರೆ ಸಾಕು. ಸೊ ಸೈಟು ಆದಷ್ಟು ಬೇಗ ನೀವು ಏನು ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು ತೋರಿಸಿ ನಮ್ಮ ಸೈಟು. ಆದಷ್ಟು ಬೇಗ ನಾವು ಇನಾಗ್ರೇಷನ್ ಪ್ಲಾನ್ ಮಾಡೋಣ. ಪ್ಲಾನ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರನ್ನು ಇನ್ವೈಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ತುಂಬಾ ಮೋಟಿವೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.